ಮೊಳಕಾಲ್ಮೂರು ತಾಲೂಕಿನ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಚಾಲನೆ ಕೊಟ್ಟರು. ಮೊಳಕಾಲ್ಮೂರು ತಾಲೂಕಿನ ಉರ್ಧಾಲ್ ಗ್ರಾಮದಿಂದ ಪೆನ್ನಮ್ಮನಹಳ್ಳಿಯವರೆಗೆ 50 ಲಕ್ಷ, ಅಮುಕುಂದಿ ಗ್ರಾಮದಿಂದ ಚಿಕ್ಕೇರಳಿಗೆ ಹೋಗುವಂತಹ ದಾರಿ ಕಾಮಗಾರಿಗೆ 30 ಲಕ್ಷ, ಹಾಗೆ ಬೈರಾಪುರ NH 150A ಯಿಂದ ಹಿರೇಕೆರೂರು ಹಳ್ಳಿಗೆ ಹೋಗುವಂತಹ ರಸ್ತೆ ಕಾಮಗಾರಿಗೆ 1 ಕೋಟಿ, ವೆಂಕಟಾಪುರ ಗ್ರಾಮದ ಚರಂಡಿ ನಿರ್ಮಾಣಕ್ಕಾಗಿ 14 ಲಕ್ಷ, ಹಾಗೆ ಚಿನ್ನಹಗರಿ ಹಳ್ಳಕ್ಕೆ ಬ್ಯಾರೇಜ್ ನಿರ್ಮಾಣಕ್ಕೆ 1 ಕೋಟಿ ಅನುದಾನವನ್ನು ನೀಡಿ ಕಾಮಗಾರಿಗೆ ಚಾಲನೆಯನ್ನ ಕೊಡಲಾಯಿತು. ಈ ಕುರಿತು ಮಾತನಾಡಿದಂತಹ ಅವರು, ಕ್ಷೇತ್ರದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವಂತಹ ಯಾವುದೇ ಕಾಮಗಾರಿ ಅನಗತ್ಯ ವಿಳಂಬ ಆಗಬಾರದು. ಏನೇ ಸಮಸ್ಯೆ ಇದ್ರೂ ನನ್ನ ಗಮನಕ್ಕೆ ತನ್ನಿ. ಅಭಿವೃದ್ಧಿ ಕಾಮಗಾರಿ ಯಾವುದೇ ಕಾರಣಕ್ಕೂ ಜನರಿಗೆ ಸಮಸ್ಯೆ ಅನ್ನಿಸಬಾರದು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಬ್ಲಾಕ್ ಕಮಿಟಿ ಮಾಜಿ ಅಧ್ಯಕ್ಷರಾದ ಸುಬನ್ ಸಾಬ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಎಚ್ ಹನುಮಂತಪ್ಪ, ಎಇಇ ಲಿಂಗರಾಜ್ ಸೇರಿದಂತೆ ವೆಂಕಟಾಪುರ, ಉರ್ಧಾಲ್, ಹಮಕುಂದಿ, ಹಿರೇಕೆರೆಹಳ್ಳಿ ಗ್ರಾಮದ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಾಗಿದ್ದರು. ಎಲ್ಲರೂ ಕೂಡ ನಮ್ಮ ಊರಿನ ಎಲ್ಲ ಹಿರಿಯರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಸಾಹೇಬರು ಕೂಡ ನಮ್ಮ ಊರಿಗೆ ಮೆಚ್ಚಿ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಹಾಕಿದ್ದಾರೆ. ನಾವೆಲ್ಲರೂ ಕೂಡ ಸಂತೋಷವನ್ನ ವ್ಯಕ್ತಪಡಿಸ್ಬೇಕು. ಎಲ್ಲರೂ ಚಪ್ಪಾಳೆ ಮುಖಾಂತರ ಸಾಹೇಬರು ಸನ್ಮಾನ ಮಾಡಬೇಕಂತ VSS ಬ್ಯಾಂಕ್ ಹಾಗೂ ಎಲ್ಲ ಊರಿನ ಗ್ರಾಮಸ್ಥರಿಂದ ಸಾಹೇಬರಿಗೆ ಸನ್ಮಾನ. ಸಂಗಮಕ್ಕೆ ಬೆಳಗಿರಿ ನಾನು ಪೂರ್ಣಂಜ ಗಂಜೋತಿ, ನಿರ್ಮಲವಾದ ಮನವೇ ಕರ್ಪೂರದ ರೋತಿ, ನಾನೇನೆಂಬುದು ತಿಳಿದಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರೋ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.